ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 4:15ಗೆ ಎದ್ಬಿಟ್ಟು ಸಿಲ್ವರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಅಥಣಿಗೆ ಹೋಗಬೇಕು ಅಂತೇಳಿ. ಇನ್ನು ಶಾಖಾಪುರಕ್ಕೆ ಬಾಯ್ ಮಾಡುವಂಥ ಸಮಯ ಬಂದಿದೆ. ಒಂದು ವಾರ ಅಂತ ಬಂದುಬಿಟ್ಟು 2 ವಾರನೇ ಇದ್ದಿದ್ದಾಯಿತು. ಇನ್ನು ಇಲ್ಲಿಂದ ಅಥಣಿಗೆ ಹೋಗ್ತಾ ಇದ್ದೀವಿ, ಬೆಳಗಾಂ ಡಿಸ್ಟಿಕ್ಗೆ. ಕಾವೇಕರಲ್ಲೇ ಇರೋದು, ಹಾಗಾಗಿ ಅಲ್ಲೂ ಹೋಗಿ 1 ವಾರ ಇದ್ದು ಅಲ್ಲಿಂದ ರಿಟರ್ನ್ ಊರಿಗೆ ಹೋಗೋಣ ಅಂತೇಳಿ ಈ ಥರ ಅಂದ್ಕೊಂಡಿದ್ದೀವಿ. ಸೊ ಬೆಳಿಗ್ಗೆನೇ ಎದ್ಬಿಟ್ಟು 4:15ಗೆ ಬಂದ್ವಾ, ಬರೋಷ್ಟೊತ್ತಿಗೆ ಅಲ್ಲಿಂದ ಸಿರುವರ್ಗೆ ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ. ಒಂದು 5 ಗಂಟೆ ಆಯಿತು ನಾವು ಬರೋ ಅಷ್ಟೊತ್ತಿಗೆ. ಬಟ್ ಆವಾಗಲಿಂದ ಲಿಟ್ರಲಿ ಹೇಳ್ಬೇಕು ಅಂತಂದರೆ ಬಸ್ಸೇ ಇಲ್ಲ. ಕಾದು 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 ಸಾಕಾಗೋಯ್ತು. ಅದರಲ್ಲೂ ಸಿಕ್ಕಾಪಟ್ಟೆ ಸೊಳ್ಳೆ ಬೇರೆ ಕಚ್ಚೆಳಿತದವೆ. ಅದರಲ್ಲೂ ವೇಲಿರುತ್ತಲ್ಲ, ಅದ್ರಲ್ಲಿ ಬೀಸ್ಕೊಂಡ್ರು ಸೊಳ್ಳೆ ಹೋಗ್ತಾನೆ ಇಲ್ಲ. ಎಷ್ಟು ಬೇಗ ಬರುತ್ತಪ್ಪ ಬಸ್ಸು ಅನಿಸ್ಬಿಟ್ಟಿತ್ತು. ಇನ್ನು 6:45 7 ಗಂಟೆ ಆ ಟೈಮಲ್ಲಿ ಬಂತು ಬಸ್ಸು. ಇನ್ನು ಅಲ್ಲಿಂದ ಡೈರೆಕ್ಟ್ ಅಥಣಿಗಿಲ್ಲ, ಅಲ್ಲಿಂದ ಬಿಜಾಪುರಕ್ಕೆ ಹೋಗಿ ಬಿಜಾಪುರದಿಂದ ಅಥಣಿಗೆ ಹೋಗ್ಬೇಕು. ಇನ್ನು ದರ್ಶನಣ್ಣರು ನಮ್ಮನ್ನು ಬಸ್ ಹತ್ತಿಸಿ ಅವ್ರು ಹೋದರು. ಇನ್ನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸೋಲೋ ಜರ್ನಿ. ಅದು ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು ಎಲ್ಲಿ ಇಳಿಬೇಕು ಅಂತಲೂ ಗೊತ್ತಿಲ್ಲ. ನೋಡೋಣ ಯಾವ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿ. ಇಲ್ಲಿಂದ ಬಿಜಾಪುರಕ್ಕೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 6.5 ಅವರ್ಸ್ ಆಗ್ಬೋದು. ಈ ಮಧ್ಯದಲ್ಲೇ ನಾವು ತಿಂಡಿ ತಿನ್ಕೋಬೇಕು. ತಿಂಡಿಗೆ ಹಾಕ್ತಾರೆ ಒಂದು ಸ್ಟಾಪಲ್ಲಿ. ಬಟ್ ನನಗೂ ಗೊತ್ತಾಗಲಿಲ್ಲ, ಫಸ್ಟ್ ಟೈಮ್ ಅಲ್ವಾ ಜರ್ನಿ ಮಾಡ್ತಿರೋದು. ಅದರಲ್ಲೂ ಅವರು ಡ್ರೈವರು ಕಂಡಕ್ಟರ್ ಆಗಲಿ ತಿಂಡಿಗೆ ಹಾಕಿದ್ದೀವಂತ ನಮಗೆ ಇನ್ಫಾರ್ಮೇಷನು ಕೊಡಲಿಲ್ಲ. ನಾನು ಹಂಗಾಗಿ ಜಾಸ್ತಿ ಹೊತ್ತು ನಿಲ್ಲಿಸಲ್ವೇನೋ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಬಂದೆ. ಅವಳಿಗೆ ಮುಸ್ಕಿನ ಜೋಳ, ಒಂದು ಸ್ವಲ್ಪ ಎಗ್ ಪಫು, ಆ ಥರ. ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ವಾಟ್ರ್ ಬಾಟ್ಲು ಸಮೇತ ನಾನು ಕ್ಯಾರಿ ಮಾಡಿಲ್ಲ ಗುರು. ಏನು ಮಾಡೋಣ, ಬಾಯಾರಿಕೆ ಆಗ್ತಿತ್ತು. ಹಾಗಾಗಿ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತೊಗೊಬಂದು ಬಸ್ಸಲ್ಲೇ ತಿಂದ್ವಿ. ಇನ್ನು ನಾವು ಬಿಜಾಪುರಕ್ಕೆ ತಲುಪೋಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ತುಂಬ ಅಂದರೆ ತುಂಬ ತಿಂಡಿ ಬೇರೆ ತಿಂದಿರ್ಲಿಲ್ವಾ, ಹೊಟ್ಟೆ ಬೇರೆ ಹಸಿತಿತ್ತು. ಮಧ್ಯಾಹ್ನ ಅಂದರೆ ಊಟದ ಟೈಮ್ ಆಗಿತ್ತು. ಕಡೆ ಹೊಟ್ಟೆ ಬೇರೆ ಹಸಿತಿದ್ರೆ ಇನ್ನೊಂದು ಕಡೆ ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ಸ್ಟ್ಯಾಂಡು, ಈ ಬಸ್ ಸ್ಟ್ಯಾಂಡ್ ಅಲ್ಲಮ್ಮ ಇನ್ನೊಂದು ಬಸ್ ಸ್ಟ್ಯಾಂಡ್ ಅಂತ ಅಲ್ಲಿ ಕನ್ಫ್ಯೂಸ್ ಮಾಡಾಕ್ತಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಬರಬೇಕಂತ 2 ಬಸ್ ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಮತ್ತು ಅಲ್ಲಿಂದ ಕೇಳ್ಕೊಂಡು ಮಾಡಿಕೊಂಡು ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋಗಿ ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಇಳಿದೆ. ಬಸ್ ಇಳಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಬಿಟ್ಲು ಅಮ್ಮ ತಿನ್ನೋದು. ನನಗೆ ಐಸ್ ಕ್ರೀಮ್ ಅಂತ ಹೇಳಿ. ಇನ್ನು ಫಸ್ಟು ತಿಂಡಿ ತಿಂದು ಆಮೇಲೆ ಕೊಡಿಸ್ತೀನಿ ಬಾರಪ್ಪ ಅಂತೇಳಿ ಒಂದು ಹೋಟ್ಲು ಕರ್ಕೊಂಡೋಗಿ ಇಬ್ಬರೂ ಇಡ್ಲಿ ಸಾಂಬಾರು ತಿಂದ್ಕೊಂಡು ಬಂದ್ವಿ. ಅವಳಿಗೂ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಡಿಸ್ದೆ. ಅಷ್ಟೊತ್ತಿಗೆ ಬಸ್ಸು ಬಂತು 2 ಗಂಟೆಗೆ. ಇನ್ನು ಅಲ್ಲಿಂದ ಬಸ್ ಹತ್ತದೆ ಡೈರೆಕ್ಟು. ಅಲ್ಲಿಂದ ಹತ್ರನೇ 1.5 ಅವರ್ 2 ಅವರ್ಸ್ ಅಷ್ಟೇ ಜರ್ನಿ. ಅದರಲ್ಲೂ ಮಳೆ ಬೇರೆ ಬಂದಿತ್ತು, ಒಂದು ಸ್ವಲ್ಪ ಕೋಲ್ಡ್ ಆಗಿತ್ತು. ಬಿಜಾಪುರದಿಂದ ಅಥಣಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳ್ಕೊಂಡ್ವಿ. ಅಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಧೃತಿನೋ ಗಿರೀಶಣ್ಣ ಬಂದರು. ಅಲ್ಲಿಂದ ಅಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಶಾರ್ಟ್ ಕಟ್ಟಾಗಿ ಹೋದರೆ ಬೇಗನೆ ಹೋಗ್ಬೋದು ಮನೆಗೆ. ಅಲ್ಲಿಂದ ನಡ್ಕೊಂಡು ಬರೋಷ್ಟೊತ್ತಿಗೆ ಮೈಯಲ್ಲಿರೋಂಥ ಒಂದು ಸ್ವಲ್ಪ ಎನರ್ಜಿನೂ ಲಾಸ್ ಆಗೋಯ್ತು. ಮನೆಗೆ ತಲುಪೋಷ್ಟೊತ್ತಿಗೆ ಒಂದು 4:45 ಆಯಿತು. ಗಾಡಿ ಕರ್ಕೊಬರೋಕ್ಕೆ ಕಾವ್ಯಕ್ಕ ಡ್ಯೂಟಿಗೆ ಹೋಯಿತು, ಹಾಗಾಗಿ ನಡ್ಕೊಂಡೇ ಬಂದ್ವಿ. ಬಂದ ಗಾಡಿ ಬಂತೆ ಬರ್ರೆ.
ಇನ್ನು ಮನೆಗೆ ಬರೋದೇ ತಡ, ಸೈಕಲ್ ತಗೊಂಡು ಸೈಕಲ್ ತುಳಿಯೋಕೆ ಹೋಗಿದ್ದಾರೆ ಇಬ್ಬರೂ. ಬಾರಿ ಒಂದು ಸ್ವಲ್ಪ ಏನಾರು ಊಟ ಮಾಡಿವಂತೆ, ತಿಂಡಿ ತಿಂದಿರೋದಷ್ಟೇ ಅಂತಂದರೂ ಕೇಳ್ತಿಲ್ಲ. ಇಬ್ಬರು ಆಟ ಆಡ್ಕೊಂಡು ಕೂತಿದ್ದಾರೆ ನೋಡಿ. ಇನ್ನು ನಾನು ಬಂದಿದ್ದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆದೆ. ಸ್ನಾನ ಮಾಡಿದ್ರೇ ಒಂದು ಸ್ವಲ್ಪ ಮೈ ಅಗ್ರ ಆಗೋದು. ಅಲ್ಲೆಲ್ಲ ಜರ್ನಿ ಮಾಡಿ ಬಂದು ಒಂದು ಸ್ವಲ್ಪ ಮೈ ಕೈ ನೋವು ಆಗಿಬಿಟ್ಟಿತ್ತು. ಆದರೆ ಸ್ನಾನ ಮಾಡೋಕ್ಕೆ ಎನರ್ಜಿ ಬೇಕಲ್ವ, ನಂಗೆ ಜರ್ನಿ ಮಾಡಿ ಫುಲ್ ಎನರ್ಜಿ ಲ್ಯಾಸ್ ಆಗೋಗ್ಬಿಟ್ಟಿದೆ. ಇನ್ನು ನಾನು ಸ್ವಲ್ಪ ಊಟ ಮಾಡಿದ್ರೇ ಎನರ್ಜಿ ಬರೋದು ಅಂದ್ಕೊಳೋಷ್ಟೊತ್ತಿಗೆ ಗಿರೀಶ್ ಅಣ್ಣ ಒಳ್ಳೆ ತಣ್ಣಗಿರೋ ಅಂಥ ಬಿಕ್ಕಿಕಾಯಿ ಜ್ಯೂಸ್ ಮಾಡಿಕೊಡ್ತು. ಫಸ್ಟ್ ಟೈಮ್ ಕುಡಿದೆ, ಆದ್ರೂ ಚೆನ್ನಾಗಿ. ಇನ್ನು ಜ್ಯೂಸ್ ಕುಡಿದು ಸ್ನಾನ ಮಾಡಿ ಊಟ ಮಾಡಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.